ಸೊಕ್ಕು, ಗಾಂಚಲಿ, ಸಿಟ್ಟು, ಅಗ್ರೆಸಿವ್ನೆಸ್ಸು ಎಲ್ಲ ಮೈಗೂಡಿಸ್ಕೊಂಡು ಬಿಟ್ಟಿದ್ದೀರಾ. ಯಾರಾದರೂ ನಿಮಗೆ ಬುದ್ಧಿವಾದ ಹೇಳೋಕ್ಕಾಗತ್ತಾ? ಬೇರೆಯವ್ರು ಬೇಡ, ನಿಮ್ಮ ಅಪ್ಪ ಅಮ್ಮ ಬುದ್ಧಿವಾದ ಹೇಳಿದ್ರೇ ಅದನ್ನು ಅವಮಾನ ಅಂತ ತಿಳ್ಕೊಳ್ಳೋರು ನೀವು. ಯಾವಾಗಲೂ ಆ್ಯಟಿಟ್ಯೂಡ್ ಅಂತಿರ್ತೀರಲ್ಲ. ಅಳಿ ಒಂದು 50 ರೂಪಾಯಿ ಇದ್ರೆ ಫೋನ್ ಪೇ ಮಾಡು, ಮಚ್ಚ ಒಂದು 100 ರೂಪಾಯಿ ಇದ್ರೆ ಸಾಲ ಕೊಡು ಅಂತ ಇನ್ನೊಬ್ರ ಮುಂದೆ ಕೈ ಚಾಚಿ ಬೇಡ್ತಿರಲ್ಲ. ಅವಾಗ ಇಲ್ದಿರೋ ಈ ನಿಮ್ಮ ಆ್ಯಟಿಟ್ಯೂಡು, ನಮ್ಮ ತಪ್ಪುಲ್ ರಾಜನ ಹತ್ರ 2 ಬುಕ್ಗಾಗುವಷ್ಟು ಬಾಕಿ ಉಳಿಸ್ಕೊಳ್ಳೋವಾಗಿಲ್ದಿರೋ ಈ ನಿಮ್ಮ ಆ್ಯಟಿಟ್ಯೂಡು ಯಾವನಾದ್ರೂ ಬುದ್ಧಿವಾದ ಹೇಳಕ್ ಬಂದಾಗ ಬಂದ್ಬಿಡುತ್ತಲ್ಲ. ಈಗ ನಿಮಗೆ ಬಿಸಿ ರಕ್ತ, ಅದಕ್ಕೆ ಹಿಂಗಾಡ್ತಾ ಇದ್ದೀರಾ. ಆದ್ರೆ ನಿಮ್ಮ ಬ್ಯೂಟಿ, ಈ ನಿಮ್ಮ ವಯಸ್ಸು, ಈ ನಿಮ್ಮ ಟೈಟ್ ಗ್ಲೋಯಿಂಗ್ ಸ್ಕಿನ್ನು, ಈ ಜೋಶು ಗೇಜು ಇದೆಲ್ಲ ತುಂಬಾ ದಿನ ಇರಲ್ಲ. ಈಗ ನಾವು ತಿಂತಾರೋ ಫುಡ್ಗೆ, ಉಸಿರಾಡ್ತಾರೋ ಗಾಳಿಗೆ ಬಹಳ ಬೇಗ ಇಲ್ದೇ ಇರೋ ರೋಗ ಎಲ್ಲ ಬಂದ್ಬಿಡ್ತವೆ. ಅವಾಗ ಹಿಂಗಾಡಕ್ಕಾಗಲ್ಲ. ಸೊಕ್ಕೆಲ್ಲ ಮುರಿದು ಹಾಸಿಗೆ ಹಿಡಿತೀವಿ. ಅವಾಗ ನಾವು ಯಾರನ್ನ ಅಯ್ಯೋ ಅನ್ಸಿರ್ತೀವಿ ನೋಡು, ಅವ್ರಂತಾರೆ ಕೈಕಾಲ್ ನೆಟ್ಟಗಿದ್ದಾಗಿ ನನ್ನ ಮಗ ಅದೇನು ಮೆರೆದಾಡಿದ್ನಪ್ಪ ಅಂತ. ಅವಾಗ ನಾವು ಬೇಗ ಹುಷಾರಾಗ್ಲಿ ಅಂತ ಬೇಡ್ಕೊಳ್ಳೋರ್ಗಿಂತ ಜಲ್ದಿ ನೆಗೆದು ಬೀಳ್ಲಿ ಅಂತ ಶಾಪ ಹಾಕೋರೆ ಜಾಸ್ತಿ. ಅಂತ ಟೈಮಲ್ಲೂ ನಮ್ಮ ಜೊತೆಲಿದ್ದು ನಮ್ಮ ಚಾಕರಿ ಮಾಡೋರು ನಮ್ಮ ಅಪ್ಪ ಅಮ್ಮ ಮಾತ್ರ. ಆದ್ರೆ ನೀವು ಅವರನ್ನೇ ಮರ್ತು ನಡೀತಾ ಇದ್ದೀರಾ. ಸಮುದ್ರದ ಮಧ್ಯದಲ್ಲಿ ಬಿದ್ದು ಒದ್ದಾಡ್ತಿರೋ ಕಣ್ಣಿಗೆ ದೂರದಲ್ಲಿ ಒಂದು ದಡ ಕಾಣಿಸಿದ್ರೆ ಅವನು ಏನ್ ಮಾಡ್ತಾನೆ ಹೇಳು? ತನ್ನ ಕೈಲಿ ಆಗದೇ ಇದ್ರೂ ಕಷ್ಟಪಟ್ಟುಕೊಂಡು ಆ ದಡದ ಹತ್ರ ಈಜ್ಕೊಂಡು ಬರೋ ಪ್ರಯತ್ನ ಮಾಡ್ತಾನೆ. ಯಾಕೆ ಹೇಳು? ಆ ದಡ ಸೇರಿದ್ರೆ ನಾನು